ಹೇಗಿತ್ತು ನೋಡಿ. ಕನ್ನಡ ಸಿನಿಮಾ ರಂಗದಲ್ಲಿ ನಟ, ನಿರ್ಮಾಪಕ ಹಾಗೂ ನಿರ್ದೇಶಕನಾಗಿ ಗುರುತಿಸಿಕೊಂಡಿರುವ ಮದನ್ ಪಟೇಲ್ ಅವರ ಸುಪುತ್ರ ಮಯೂರ್ ಪಟೇಲ್ ಕೆಲ ದಿನಗಳ ಹಿಂದಷ್ಟೇ ಹೊಸ ಜೀವನಕ್ಕೆ ಕಾಲಿಟ್ಟಿದ್ದಾರೆ. ಮಣಿ, ನಿನ್ನದೇ ನೆನಪು ಚಿತ್ರಗಳು ಸೇರಿದಂತೆ ಹಲವು ಸಿನಿಮಾಗಳಲ್ಲಿ ಮಾಸ್ ಹೀರೋ ಆಗಿದ್ದ ಮಯೂರ್ ಪಟೇಲ್ ಕಳೆದ ಶುಕ್ರವಾರ ಧರ್ಮಸ್ಥಳದಲ್ಲಿ ಕಾವ್ಯ ಜೊತೆ ಹಸೆಮಣೆ ಏರಿದ್ದಾರೆ. ಮಯೂರ್ ಪಟೇಲ್ ಕಾವ್ಯಾರನ್ನ ವಿವಾಹವಾಗಿದ್ದು ನಿನ್ನೆ ಅರವಿಂದ್ ಮೈದಾನದ ಶೃಂಗಾರ್ ಪ್ಯಾಲೇಸ್ ನಲ್ಲಿ ಅದ್ದೂರಿ ಆರತಕ್ಷತೆ ನಡೆಯಿತು. ಶೃಂಗಾರ್ ಪ್ಯಾಲೇಸ್ಗೆ ಎಂಟ್ರಿ ಕೊಡ್ತಾ ಇದ್ದ ಹಾಗೆ ಝಗಮಗಿಸುವ ಕಲರ್ ಲೈಟ್ಗಳು ಸ್ವಾಗತಿಸಿದವು. ದೇವಲೋಕದಂತೆ ಶೃಂಗಾರಗೊಂಡಿದ್ದ ವೇದಿಕೆಗೆ ವಧುವರನ ಆಗಮನವಾಯಿತು. ಬ್ಲಾಕ್ ಅಂಡ್ ವೈಟ್ ಬ್ಲೇಸರ್ ಅಲ್ಲಿ ಮಯೂರ್ ಮಿಂಚಿದ್ರೆ ಗೋಲ್ಡನ್ ರೆಡ್ ಸ್ಯಾರಿಯಲ್ಲಿ ಕಾವ್ಯ ನಿರಂತರ ಅಂತ ಹೇಳ್ತಾ ಇದ್ರು. ಈ ಯುವ ಜೋಡಿಗೆ ಸಿದ್ದರಾಮಯ್ಯನವರು ಹೂವಿನ ಬೊಕ್ಕೆ ಕೊಡುವ ಮೂಲಕ ವಧುವರರನ್ನ ಆಶೀರ್ವಾದ ಮಾಡಿದರು. ಸಿಎಂ ಸಿದ್ದರಾಮಯ್ಯ ನಂತರ ನಟ ಕುಮಾರ್ ಬಂಗಾರಪ್ಪ, ಪಿಡಿ ಮುಖಂಡ ವಿ ಸೋಮಣ್ಣ ಸೇರಿದಂತೆ ರಾಜಕೀಯ ಹಾಗೂ ಸಿನಿರಂಗದ ಸಾಕಷ್ಟು ಗಣ್ಯರು ಈ ಯುವ ಜೋಡಿಗೆ ಶುಭ ಹಾರೈಸಿದರು. ಮಂಗಳೂರು ಮೂಲದ ಕಾವ್ಯ ಅವರನ್ನ ಮಯೂರ್ ಪಟೇಲ್ ಲವ್ ಫ್ರಮ್ ಅರೇಂಜ್ ಮ್ಯಾರೇಜ್ ಆಗಿರೋದು ಮತ್ತೊಂದು ವಿಶೇಷ. ಎಂಟೆಕ್ ಮಾಡಿರುವ ಕಾವ್ಯ ಮೈಕ್ರೋಚಿಪ್ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದಾರಂತೆ. ಒಟ್ಟಾರೆ ಇತ್ತೀಚೆಗೆ ಸ್ಯಾಂಡಲ್ವುಡ್ ಅಲ್ಲಿ ನಡೆದ ಅದ್ದೂರಿ ಮದುವೆಗಳ ಸಾಲಿಗೆ ಮಯೂರ್ ಪಟೇಲ್ ಮತ್ತು ಕಾವ್ಯ ಮದುವೆ ಹೊಸ ಸೇರ್ಪಡೆಯಾಗಿತ್ತು. ಬೆಂಗಳೂರಿನಿಂದ ಕ್ಯಾಮೆರಾ ಪರ್ಸನ್ ವಿನೋದ್ ಜೊತೆ ರವಿಕುಮಾರ್, ಎಂಕೆ, ಎಂಟರ್ಟೈನ್ಮೆಂಟ್ ಬ್ಯೂರೋ, ಸುವರ್ಣ ನ್ಯೂಸ್.